ಕೂಡ ಹುರಿದುಂಬಿಸ್ತಾ ಇದ್ದಾರೆ. ನಿರಂತರವಾಗಿ ಆದಿಶಕ್ತಿ ಬಾಕಿಲ ತಂಡದ ಬೆನ್ನೆಲುಬಾಗಿ ನಿಂತಂತವರು ದಯಾನಂದ ಬಾಕಿಲಲ್ಲಿ ಸಂಪೂರ್ಣವಾಗಿ ಆಟಗಾರನ ಹುರಿದುಂಬಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಜಿತ್ ಬಾಕಿಲ ಅವರ ಜೊತೆಗೂಡುತ್ತಾ ಆದಿಶಕ್ತಿ ಬಾಕಿಲ ತಂಡದ ಸರ್ವ ಸದಸ್ಯರು. 12 ಎಸೆದ ಆಟ ಇನ್ನೂ ಕೂಡ ಬಾಕಿಗಿದೆ, ಗಳಿಸಬೇಕಾಗಿದೆ 34. ಸೊಗಸಾದ ಎಸೆತಗಾರಿಕೆ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ನಿರ್ಣಾಯಕರಿಂದ ಅಗಲ ಎಸೆತವನ್ನು ಹೊಂದಿರುವ ಸ್ಟಂಪ್ ಔಟ್ ಮೂಲಕ ಅಗಲ ಎಸೆತ ಆದರೂ ಕೂಡ ಸ್ಟಂಪ್ ಔಟ್ ನೊಂದಿಗೆ ವಿಕೆಟ್ ಅನ್ನ ಕಳೆದುಕೊಳ್ತಾ ಇದೆ. ವಿಕೆಟ್ ಗಳ ಹಿಂಭಾಗದಲ್ಲಿ ಅತ್ಯುತ್ತಮ ರೀತಿಯ ಕೈ ಚಳಕ ಪ್ರಶಾಂತ್ ಬಾಕಿಲ. ಪ್ರತಿಯೊಂದು ವಿಕೆಟ್ ಗೆ ಕೂಡ ತವರು ಮೈದಾನದ ಪ್ರೇಕ್ಷಕರ ಚಪ್ಪಾಳೆಯ ಅಭಿನಂದನೆ ಕೂಡ ಇಲ್ಲಿ ಲಭಿಸ್ತಾ ಇದೆ ಆದಿಶಕ್ತಿ ಬಾಕಿಲ ತಂಡಕ್ಕೆ. ತಂಡದ ಮೊತ್ತದಲ್ಲಿ 47-33 ರನ್ನಿನ ವಿಜಯದ ಗುರಿಗಿದೆ. ಇನ್ನೂ ಕೂಡ 12 ಎಸೆತದ ಆಟ ಬಾಕಿ ಇದೆ. ಅವಕಾಶವಂತೂ ಇದ್ದೇ ಇದೆ. 1-2 ಸಿಕ್ಸ್ಗಳ ಅವಶ್ಯಕತೆ ಇದೆ ಎಮಿರೇಟ್ಸ್ ನಲ್ಲಿ ಆಡಿ ತಂಡಕ್ಕೆ. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ನಿಶಾಂತ್ ಎಸೆಬೇಕು. ರಂಜಿತ್ ನಿರಂತರವಾಗಿ ವಿಕೆಟ್ ಅನ್ನು ಪಡೆದುಕೊಂಡಾಗ ಕಳೆದ ಎಸೆತದಲ್ಲಿ ಸ್ಟಂಪ್ ಔಟ್ ಮಾಡಿದಂತ ಸಂದರ್ಭದಲ್ಲೂ ಕೂಡ ತಮ್ಮ ಮಗನ ಆ ಒಂದು ಪ್ರಯತ್ನಕ್ಕೆ ಹುರಿದುಂಬಿಸ್ತಾ ಇದ್ದಾರೆ ದಯಾನಂದ ಬಾಕಿಲ. ಅಭಿನಂದನೆಗಳನ್ನು ಕೂಡ ಸಲ್ಲಿಸುತ್ತಾ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಂಜಿತ್ ನೆಲಮಟ್ಟದಲ್ಲಿ ಬಂದ ಚೆಂಡು 2 ಸತತ ಅಗಲ ಎಸೆತಗಳಿದ್ದರೂ ಕೂಡ ಮತ್ತೆ ಅದ್ಭುತ ರೀತಿಯ ಕೈ ಚಳಕವನ್ನು ತೋರ್ಪಡಿಸ್ತಾ ಇದೆ. ಮತ್ತೊಂದು ಅಗಲ ಎಸೆತ ಅನ್ನುವಂತಹ ತೀರ್ಪು. ದಂಡದ ಮೊತ್ತ 49ರಲ್ಲಿದೆ. ಈ ಬಾರಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಸ್ವತಃ ಎಸೆತಗಾರ ಕ್ಯಾಚ್ ಅನ್ನು ಪಡೆಯುವಂತಹ ಪ್ರಯತ್ನ, ಆದರೆ ವಿಫಲತೆಗೊಂಡಾಗ ಕೇವಲ 1 ರನ್ನಷ್ಟೇ ಗಳಿಸಿಕೊಂಡಾಗ ತಂಡದ ಮೊತ್ತ 50, ಅರ್ಧ ಶತಕದ ಗಡಿಯನ್ನ ತಲುಪ್ತಾ ಇದೆ. ಇನ್ನೂ ಕೂಡ 10 ಎಸೆತ ಗಳಿಸಬೇಕಾಗಿದೆ. ಅತ್ಯಮೂಲ್ಯ 30 ರನ್ಗಳು. ಅದೇ ಅಂತಿಮ ಓವರ್ನಲ್ಲಿ ರಹೀಂ ಸಿಡಿಸಿದಂತ 5 ಸಿಕ್ಸ್ಗಳು. ಇಲ್ಲಿ 30 ರನ್ಗಳ ಅವಶ್ಯಕತೆ 10 ಎಸೆತಗಳ ಮುಂದೆ ಬಾರಿಸಿದ ಪ್ರಯತ್ನವನ್ನ ಪಟ್ಟರು. ಗೂಂಡ ರಕ್ಷಕನ ವೈಫಲ್ಯ. ಸ್ಟಂಪ್ ಔಟ್, ರನ್ಔಟ್. ಸಂಪೂರ್ಣ ಅವಕಾಶ ಕಳೆದುಕೊಂಡರೂ ಕೂಡ ರನ್ಔಟ್ ಅಲ್ಲಿ ವಿಕೆಟ್ ಅನ್ನ ಕಬಳಿಸ್ತಾ ಇದ್ದಾರೆ. ಪ್ರತಿಯೊಂದು ಕೂಡ ಇಲ್ಲಿ ಆದಿಶಕ್ತಿ ಬಾಕಿಲ ತಂಡಕ್ಕೆ ಎಲ್ಲ ಅವಕಾಶಗಳು ಲಭಿಸ್ತಾ ಇದೆ. ಕಾರಣ ತಂಡದ ಆಟಗಾರ ಒಂದು ಪ್ರಯತ್ನಕ್ಕೆ ಇಲ್ಲಿ ಪ್ರತಿಫಲ ಲಭಿಸ್ತಾ ಇದೆ. ಇದೀಗ ಇನ್ನುಳಿದ 9 ಎಸೆತ 30 ರನ್ಗಳ ಅವಶ್ಯಕತೆ ಇದೆ. ಆರಂಭಿಕ ಇನ್ನಿಂಗ್ಸ್ ರಹೀಂ ಸತತವಾಗಿ 7 ಎಸೆತಗಳನ್ನು ಡಾಟ್ ಬಾಲ್ ಆಗಿ ಎದುರಿಸಿದಾಗ ಬಹಳಷ್ಟು ಒತ್ತಡವಿತ್ತು. ರನ್ ಅನ್ನು ಗಳಿಸಲೇಬೇಕಾಗಿರತಕ್ಕಂಥ ಅನಿವಾರ್ಯತೆ ಇತ್ತು. ಆದರೆ ಅಂತಿಮ ಓವರ್ ನಲ್ಲಿ ಸಿಡಿಸಿದಂತ ಆ 5 ಸಿಕ್ಸ್ಗಳ ಇಲ್ಲಿ ಕಂಟಕ ಪ್ರಾಯವಾಗ್ತಾ ಇದೆ ಎಮಿರೇಟ್ಸ್ ನಲ್ಲಿ ಆಡಿ ತಂಡಕ್ಕೆ. ಮುಂದಿನ ಹಂತಕ್ಕೆ ಏರುವಂತಹ ಅವಕಾಶವನ್ನ ಪಡೆಯಬಹುದು ಅನ್ನುವಂತ ಎಲ್ಲರ ನಿರೀಕ್ಷೆ ಬಹುತೇಕ ಇಲ್ಲಿ ಹುಸಿಯಾಗುವಂತ ಇನ್ನೂ ಕೂಡ ಅವಕಾಶ ಇದ್ದೇ ಇದೆ. 9 ಎಸೆತ 30 ರನ್ನಿನ ಅವಶ್ಯಕತೆ. ರಂಜಿತ್ ಮತ್ತೊಮ್ಮೆ ಸೊಗಸಾದ ಎಸೆತಗಾರಿಕೆ. ಈ ಬಾರಿ ಔಟ್ಸೈಡ್ ಆಫ್ ದಿ ಆಫ್ ಸ್ಟಂಪ್ ಬಿತ್ತು. ರಕ್ಷಣಾತ್ಮಕ ಶೈಲಿ ಆಟ ಕವರ್ಸ್ ಭಾಗದಲ್ಲಿ 1 ರನ್ನಿಗೆ ಸೀಮಿತವಾದಾಗ ತಂಡದ ಮೊತ್ತ ಹೆಚ್ಚುವರಿಯಾಗುತ್ತಾ 51. ಮತ್ತೊಮ್ಮೆ ಎಸೆಗಾರಿಕೆ ಭಾಗದಲ್ಲಿ ರಂಜಿತ್ ತನ್ನ ಓವರ್ನ ಮುಂದುವರಿಸುತ್ತಾ ಉತ್ತಮವಾಗಿರತಕ್ಕಂಥ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ. ಮತ್ತೆ ಲತೀಫ್ ಬಾಕಿಲ ಕೈ ಸೇರ್ತಾ ಇದೆ. ಮತ್ತೊಂದು ವಿಕೆಟ್ ಅನ್ನ ಕಳೆದುಕೊಂಡು ನಿಧಾನಗತಿಯಲ್ಲಿ ಪಂದ್ಯವನ್ನ ಕಳೆದುಕೊಳ್ತಾ ಇದೆ ಎಮಿರೇಟ್ಸ್ ನಲ್ಲಿ ಆಡಿ. ಪ್ರಥಮ ಇನ್ನಿಂಗ್ಸ್ ನ 7 ಓವರಿನವರೆಗೂ ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸಿತ್ತು ಎಮಿರೇಟ್ಸ್ ನಲ್ಲಿ ಆಡಿ. ಆದರೆ ಅಂತಿಮ 6 ಎಸೆತಗಳಲ್ಲಿ ಪಂದ್ಯವನ್ನ ಕೈ ಚೆಲ್ಲಿದ ಬಳಿಕ ಇಲ್ಲಿ ಯಾವುದೇ ರೀತಿಯ ವಾಪಸತನ ಮಾಡುವ ಅವಕಾಶವನ್ನು ನೀಡದಂತಹ ಆದಿಶಕ್ತಿ ಬಾಕಿಲ ತಂಡದ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಇಲ್ಲ. 51-29 ರನ್ನಿನ ವಿಜಯದ ಗುರಿ. 7 ಎಸೆತದ ಆಟ ಇನ್ನೂ ಕೂಡ ಬಾಕಿ ಇದೆ. ಎಸೆಗಾರಿಕೆ ಭಾಗದಲ್ಲಿ ಮತ್ತೆ ರಂಜಿತ್. ಈ ಬಾರಿ ಮತ್ತೆ ಲತೀಫ್ ಅವರ ಬಳಿ ಚೆಂಡು. 13ನೇ ಕ್ಯಾಚ್ ಅನ್ನ ಪಡೆದುಕೊಂಡಂತಹ ಲತೀಫ್ ವಿಕೆಟ್ ನಂಬರ್ 6 ಕಳೆದುಕೊಳ್ತಾ ಇದೆ. 51 ರನ್ ಗಳಿಸಿಕೊಂಡಿದೆ. ಅಂತಿಮವಾಗಿ 6 ಎಸೆತದ ಆಟ ಬಾಕಿ. 29 ರನ್ಗಳನ್ನ ಗಳಿಸಿಕೊಳ್ಳಬೇಕಾಗಿದೆ ಪಂದ್ಯದ ಗೆಲುವಿಗಾಗಿ. ಪ್ರಥಮ ಇನ್ನಿಂಗ್ಸ್ ನ 7 ಓವರ್ ಮುಕ್ತಾಯವಾದಾಗ 49 ರನ್ ಅನ್ನ ಗಳಿಸಿಕೊಂಡಿತ್ತು
ಆದಿಶಕ್ತಿ ಬಾಕಿಲ. ಇಲ್ಲೂ ಕೂಡ ದ್ವಿತೀಯ ಇನ್ನಿಂಗ್ಸ್ನ 7 ಓವರ್ ಮುಕ್ತಾಯವಾದಾಗ 51 ರನ್ ಅನ್ನು ಗಳಿಸಿಕೊಂಡಿದೆ. ಇನ್ನು ಕೂಡ 29 ರನ್ನಿನ ವಿಜಯದ ಗುರಿ. ಈ ಬಾರಿ ಮತ್ತೊಮ್ಮೆ ಸುಂದರತೆ ಹೊಡೆತ ಸ್ಕ್ವಾಲ್ ವಿಭಾಗದಲ್ಲಿ 1 ರನ್ನಿಗೆ ಸೀಮಿತವಾಗ್ತಾ ಇದೆ. ಕೇವಲ 1 ರನ್ನಿನ ಸೇರ್ಪಡೆಯಾಗಿದೆ. ಕೊನೆಯ ಒಂದು ಅವಕಾಶವಿದೆ. ಎಮಿರೇಟ್ಸ್ ನಲ್ಲಿ ಆಡಿ ತಂಡದ ಎದುರು 5 ಎಸೆತ 28 ರನ್ನುಗಳು ಕೊನೆಯ ಅವಕಾಶವಿದೆ. ಈ ಬಾರಿ ಬಹುತೇಕ ಪಂದ್ಯವನ್ನ ಗೆದ್ದುಕೊಳ್ಳುವತ್ತ ಆದಿಶಕ್ತಿ ಬಾಕಿಲ 4 ಎಸೆತ 28 ರನ್ನಿನ ವಿಜಯದ ಗುರಿ. ನಿನ್ನೆಯೂ ಕೂಡ ಇದೇ ರೀತಿಯ ಒಂದು ಪ್ರದರ್ಶನವಿತ್ತು. ಯುವಶಕ್ತಿ ನಾವೂರು ಮತ್ತು ಫ್ರೆಂಡ್ಸ್ ಎಲಿಮಲೆ ತಂಡ. ಅಲ್ಲಿ ಫ್ರೆಂಡ್ಸ್ ಎಲಿಮಲೆ ತಂಡ ಅಂತಿಮವಾಗಿ ಗೆಲುವಿನ ನಗೆ ಬೀರಿತು. ಮತ್ತೊಂದು ಡಾಟ್ ಬಾಲ್, ಬಲವಾದ ಮನವಿ, ಕಾಟ್ ಬಿಹೈಂಡ್ ಗಾಗಿ. ನಿರ್ಣಾಯಕರ ತೀರ್ಪಿಗೂ ಕೂಡ ಕಾಯದೆ ತಾನು ಔಟ್ ಎಂದು ತನಗೆ ತಿಳಿದ ತಕ್ಷಣ ಮೈದಾನದನ್ನ ತೊರೆಯುತ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ಇಂತಹ ಕ್ರೀಡಾ ಸ್ಫೂರ್ತಿ ಖಂಡಿತವಾಗಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ತಾನು ಔಟ್ ಎಂದು ತಿಳಿದ ತಕ್ಷಣ ನಿರ್ಣಾಯಕರ ತೀರ್ಪಿಗೆ ಕೂಡ ಕಾಯದೆ ಇಲ್ಲಿ ಸೆವಿಲ್ ಅಂತ ಹೆಜ್ಜೆ ಹಾಕಿದಂತಹ ಸಾದಿಕ್ ತಮ್ಮ ಕ್ರೀಡಾ ಸ್ಫೂರ್ತಿಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ಕೊನೆಯ 3 ಎಸೆತದ ಆಟ ಬಾಕಿ. ಬಹುತೇಕ ಮುಂದಿನ ಹಂತಕ್ಕೆ ಏರುವಂತಹ ತವಕದಲ್ಲಿದೆ ಆದಿಶಕ್ತಿ ಬಾಕಿಲ. ತವರು ಮೈದಾನದಲ್ಲಿ ಆದಿಶಕ್ತಿ ಬಾಕಿಲ ತಂಡ ಅತ್ಯದ್ಭುತ ಪ್ರದರ್ಶನ. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟರು, ಆದರೆ ಚೆಂಡು ಮತ್ತೆ ಬ್ಯಾಟ್ ಮಧ್ಯೆ ಯಾವುದೇ ಸಂಪರ್ಕವಿಲ್ಲ. ಮತ್ತೊಂದು ಡಾಟ್ ಬಾಲ್. ಕೊನೆಯ 2 ಎಸೆತ ಅಸಾಧ್ಯ ಗುರಿಗಿದೆ. ಎಮಿರೇಟ್ಸ್ ನಲ್ಲಿ ಆಡಿ ತಂಡದ ಎದುರು ಮತ್ತೊಂದು ಡಾಟ್ ಬಾಲ್. 1 ಎಸೆತದ ಆಟ ಮಾತ್ರ ಉಳಿಕೆಯಾಗ್ತಾ ಇದೆ. 27 ರನ್ನಿನ ವಿಜಯದ ಗುರಿ. ಕೊನೆಯ 1 ನಿಮಿಷ ಎಸೆತ. ಈ ಬಾರಿ ಇದರೊಂದಿಗೆ ಪಂದ್ಯವನ್ನ 26 ರನ್ಗಳ ಅಂತರದಿಂದ ಗೆದ್ದುಕೊಳ್ತಾ ಇದೆ ಆದಿಶಕ್ತಿ ಬಾಕಿಲ. ತವರು ಮೈದಾನದ ಪ್ರೇಕ್ಷಕರ ಮನವನ್ನ ಗೆಲ್ತಾ ಇದೆ. ಅಂತಿಮ ಓವರ್ನಲ್ಲಿ ಸಿಡಿಸಿದಂತಹ ಆ 5 ಸಿಕ್ಸ್ಗಳು ಪಂದ್ಯದ ಚಿತ್ರಣವನ್ನ ಬದಲಾಯಿಸಿದಾಗ ಪಂದ್ಯವನ್ನ ಗೆದ್ದುಕೊಳ್ತಾ ಇದೆ ಆದಿಶಕ್ತಿ ಬಾಕಿಲ.